ನೆಲದ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ನಾಗರಿಕತೆ ಅಂದರೆ ಪ್ರಗತಿಯನ್ನು ಹೊಂದೋದು, ಸಂಸ್ಕೃತಿ ಅಂತಂದರೆ ಅಂತರ್ಗತವಾಗಿರ್ತಕ್ಕಂತಹ ಸಂಸ್ಕಾರವನ್ನು ತಿಳಿಸೋದು. ಸಂಸ್ಕೃತಿಗೂ ಮತ್ತು ನಾಗರಿಕತೆಗೂ ಇರುವಂಥ ವ್ಯತ್ಯಾಸ ಏನು ರೀ ಸರ್ ಅಂತ ನೀವು ಯಾರಾದರೂ ಕೇಳಿದರೆ, 3 ಮಂದಿ ಹೊಂಟಿದ್ರಿ ಹಿಂಗೆ. 3 ಮಂದಿ ಯಾರು? ಒಬ್ಬ ದೊಡ್ಡ ಶ್ರೀಮಂತ ಹೊಂಟಿದ್ದ, ಒಬ್ಬ ಚಲೋ ಆಫೀಸರ್ ಕಲಿತಂಥ ವ್ಯಕ್ತಿ ಹೊಂಟಿದ್ದ, ಇನ್ನೊಬ್ಬ ಹಾಲು ಹಾಕುವಂಥ ರೈತ ಕೈಯ ಕ್ಯಾನ್ ಹಿಡ್ಕೊಂಡು ಹೊಂಟಿದ್ದ. 3 ಮಂದಿ ಒಂದೇ ರೋಡ್ನಾಗ ಹೊಂಟಾರ. ನಾಗರಿಕತೆ ಅಂದ್ರೆ ಏನು, ಸಂಸ್ಕೃತಿ ಅನ್ನುವಂಥದ್ದೇನು ಇದು ತಿಳ್ಕೊಬೇಕು. 3 ಮಂದಿ ಕುಡ್ಕೊಂಡು ಹಿಂಗೆ ಹೊಂಟಿದ್ರು. ಹೋಗುವಂಥ ಟೈಮ್ದೊಳಗೆ ಈ ಕೈಯಾಗೇನು ಕ್ಯಾನ್ ಹಿಡ್ಕೊಂಡು ಹೊಂಟಿದ್ನಲ್ಲ, ಬಟ್ಟೆಗಳು ಚಲೋ ಇರಲಿಲ್ಲ. ಆದರೆ ಜಗತ್ತಿಗೆ ತಾಯಿ ಹಾಲು ಬಿಟ್ಟರೆ ಮುಂದೆ ಕೊಡುವಂಥದ್ದು ಆಕಳದ ಹಾಲು ಜಗತ್ತಿಗೆ ಮಾರಕ್ಕೆ ಹೊಂಟಾನ. ನಮ್ಮ ನಾಡಿನ ರೈತರು ಸಿಟಿ ಅನ್ನುವಂಥ ಪ್ರದೇಶಕ್ಕೆ, ದೊಡ್ಡ ದೊಡ್ಡ ಊರಿಗೆ ತಾವು ಹಾಕಿರ್ತಕ್ಕಂಥ, ತಾವು ಸಾಕಿರುವಂಥ ಆಕಳದ ಹಾಲನ್ನು ಅವರು ಹೊರಗೆ ಅದನ್ನು ಕಳ್ಸಾಕತ್ರು. ಇವ್ರು ಹಾಲು ಕಳಿಸಿದ್ರೆ ಅವ್ರು ಏನು ಕಳ್ಸಾಕತ್ರಿ? ಆ ಕಡೆಯಿಂದ ಆಲ್ಕೋಹಾಲ್ ಕಳ್ಸಾಕತ್ರಿ. ಈ ಕಡೆ ಇವ ಹಾಲು ಅವ್ರಿಗೆ ಮಾರಿದ, ಅವ್ರು ಆಲ್ಕೋಹಾಲ್ ಈ ಕಡೆ ಕಳ್ಸಾಕತ್ರು. ಇಂಥ ಪರಿಸ್ಥಿತಿಯನ್ನು ನಾವು ಕಾಣಕತ್ತೀವಿ. ವಿಚಾರ ಮಾಡಿಕೊಡ್ರಿ. ಕ್ಯಾನ್ ಹಿಡ್ಕೊಂಡು ಹಾಲು ಕ್ಯಾನ್ ಹಿಡ್ಕೊಂಡು ಹೊರಗೆ ಹೋಗ್ಬೇಕಾದ್ರೆ ಚಂದ ಹೊಕ್ಕ ನೀವು ಆಕಳ ಡೈರಿ ಹಾಲು ಹಿಂಡ್ಕೊತಾನಲ್ಲ, ಹಾಲು ಹಿಂಡ್ಕೊಂಡು ಅದನ್ನು ಕ್ಯಾನ್ ಹಿಡ್ಕೊಂಡು ಡೈರಿ ಬರೋ ಮಟ್ಟ ಚಂದ ಅದನ್ನು. ಡೈರಿಗೆ ಹಾಲು ಹಾಕಿ ರಾತ್ರಿ ಮನೆಗೆ ಬರ್ಬೇಕಾದ್ರೆ ಹೊತ್ಕೊಂಡು ತೊಗೊಂಬಂದು ಮನೆಗೆ ಹಾಕ್ಯಾರ ಅವನು. ಅವಾಗ ಅದು ಆಕಳ ಅಂತೈತಿ, ಇವು ಹೋಗೋ ಮುಂದಾರ ಚಂದ ಹೋಗಿದ್ದ, ಈ ಹೊಳ್ಳಿ ಬರ್ಬೇಕು ಯಾಕೆ ಹೊತ್ಕೊಂಡ್ಬಂದಾರ ಇವನ್ನ ಅಂತ. ಅದು ಮತ್ತೆ ಅಲ್ಲೇ ಇರ್ತೈತಲ್ಲ, ಅದು ಮನ್ಯಾಗ ಇರ್ತೈತಿ. ಅದು ಹೊತ್ಕೊಂಡು ಬಂದ್ರೆ ಯಾಕೆ ಇವನ್ನ ಅಂತ ತಿಳ್ಕೊಂಡು ಅದು ವಿಚಾರ ಮಾಡ್ತೈತಿ. ಅದಕ್ಕೆ ಗೊತ್ತಾಗವಲ್ಲ. ನಾನಂತೀನಿ ನನ್ನ ಹಾಲಿನಾಗ ದೋಷ ಐತೋ ಏನು, ಹಾಲು ಹಾಕಿ ಬಂದಾನಲ್ಲಿ ಇವನೊಳಗೆ ದೋಷ ಐತೋ ಏನು, ನನ್ನ ಹಾಲಿನೊಳಗೆ ಏನಾದರೂ ಸಮಯ ಇದು ಆಗಿ ಇವಂಗೆ ಏನೋ ತ್ರಾಸಾಗೈತೋ ಅಂತ ಅದು ವಿಚಾರ ಮಾಡ್ತಾರೆ. ಅದಕ್ಕೇನು ಗೊತ್ತು ಪಾಪ, ಅದು ಕಸ ತಿಂದು ರಸ ತಿಂದು ಇದಕ್ಕೆ ಚಲೋ ಹಾಲು ಕೊಟ್ಟೈತಿ. ಇವತ್ತು ಚಲೋ ಹಾಲು ಡೈರಿಗೆ ಹಾಕಿ ಹಾಲು ಕೊಡೋದು ಗಟ್ರನಾಗ ಬಂದು ಮುಕ್ಕೊಂಡು ಅವ್ನು ಎತ್ಕೊಂಡ್ಬಂದು ಇಲ್ಲಿ ಹಾಕ್ಯಾರ ಅವ್ನು. ಕಾರಣ ಇದು ನಾಗರಿಕತೆ ಅಂತೀರಿ ನೀವು, ಇದಕ್ಕೆ ನಾಗರಿಕತೆ ಅಂತೀರಿ, ಇದಕ್ಕೆ ಸಂಸ್ಕೃತಿ ಅಂತೀರಿ. ಇದಕ್ಕೆ ಸಂಸ್ಕೃತಿ ಅನ್ನೋಕ್ಕಾಗೋದಿಲ್ಲ. ಇವರು 3 ಮಂದಿ ಹೊಂಟಾಗ ಅಲ್ಲೇ ಒಂದು ಸಣ್ಣ ಗಟ್ರ ದಂಡಿ ಒಳಗೆ ಒಂದು ಮಗು ಓಡ್ತಾ ಬಂದು ಬಿದ್ದು ಬಿಡುತ್ತೆ ತೆಳಗೆ. ಓಡ್ತಾ ಬಂತಲ್ಲ, 3 ಮಂದಿ ಒಂದೇ ರೋಡ್ನಾಗ ಹೊಂಟಾರ. ಅವ ದೊಡ್ಡ ಶ್ರೀಮಂತ ಅಂದ, ಚಲೋ ಬಟ್ಟೆ ಹಾಕ್ಕೊಂಡಿನಿ, ಚಲೋ ಪಂಜಿ ಹಾಕ್ಕೊಂಡಿನಿ, ಆ ಹುಡುಗನ ಎಬ್ಸಾಕಂತ ನಾವು ಹೋದೆ ಅಂದರೆ ಅದರದ್ದೆಲ್ಲ ಗಲೀಜು ನನ್ನ ಮೈಗೆ ಹತ್ತದ, ಯಾರ್ದೈತೋ ಏನೈತೋ ನನಗೇನು ಸಂಬಂಧ ಅಂತ ತಿಳ್ಕೊಂಡು ಚಲೋ ಬಟ್ಟೆ ಹಾಕ್ಕೊಂಡು ಹೊಂಟೀನಿ ಅನ್ನುವಂಥ ಕಾರಣಕ್ಕೆ ಆ ಹುಡುಗನ ಮುಟ್ಟಲಿಲ್ಲ. ಇನ್ನೊಬ್ಬ ಆಫೀಸ್ ಹಾಕ್ಕೊಂಡು ಸೂಟು ಬೂಟ್ ಹಾಕ್ಕೊಂಡಿದ್ನಲ್ಲ, ಅವ ಅಂತಾನ, ನಾನಾರ ಆಫೀಸಿಗೆ ಹೊಂಟೀನಿ, ಆಫೀಸಿಗೆ ಹೋಗುವಂಥ ಟೈಮ್ದೊಳಗೆ ಈ ಹುಡುಗನ ಮಟ್ಟಿ ನನ್ನ ಮೈಯೆಲ್ಲ ಗಲೀಜು ಮಾಡಿಕೊಂಡು ಆಫೀಸ್ನೊಳಗೆಲ್ಲ ನನ್ನ ನೋಡಿ ನಗುವಂಗೆ ಆಗಬಾರ್ದು ಅಂತ ತಿಳ್ಕೊಂಡು ಅವನು ಸಹಿತ ಆ ಹುಡುಗನ ಹತ್ರ ನೋಡಲೇ ಇಲ್ಲ. ಆದರೆ ಇವರು ಹಿಂದೆ ಬರ್ತಕ್ಕಂಥ ಹಾಲಿನ ಕ್ಯಾನ್ ಹಿಡ್ಕೊಂಡು ಬರ್ತಕ್ಕಂಥ ಒಬ್ಬ ರೈತ ಚಲೋ ಬಟ್ಟೆ ಹಾಕಿಲ್ಲ, ಚಲೋ ಬಟ್ಟೆ ಹಾಕ್ಕೊಂಡಿಲ್ಲ, ಪರ್ಫ್ಯೂಮ್ ಹಾಕ್ಕೊಂಡಿಲ್ಲ, ಒಂದು ಕ್ಯಾನ್ ಹಿಡ್ಕೊಂಡು ಹಾಲಿನ ಡೈರಿಗೆ ಹಾಲು ಹಾಕೊಂಟಾನ. ಹುಡುಗ ಬಿದ್ದಿದ್ದನ್ನ ದೂರದಿಂದ 100 ಮೀಟ್ರ್ ಹಿಂದೆ ನೋಡಿದ. ಅಯ್ಯೋ ಪಾಪ ಅಂತ ತಿಳ್ಕೊಂಡು ಇದ್ದ ಹಾಲಿನ ಕ್ಯಾನ್ ತೆಳಗೆ ಹೋಗೋದು, ಓಡಿ ಬಂದು ಅದೇ ಹುಡುಗನ ಗಟ್ರದಾಗ ಹಿಡ್ಕೊಂಡು ಮೈ ತುಂಬ ತನ್ನ ಬಟ್ಟೆ ಎಲ್ಲ ತೆಗೆದು ಆ ಹುಡುಗನನ್ನು ಸ್ವಚ್ಛಂಗೆ ಒರೆಸಿ ಇದ್ದ ಹಾಲಿನಿಂದ ಅವನು ಸ್ನಾನ ಮಾಡಿಸಿ ಮನೆ ಕರ್ಕೊಂಡು ಬಂದು ಬಿಡ್ತಾನಲ್ಲ. ಯಾವುದಂತೀರಿ ನೀವು ಇದಕ್ಕೆ? ಚಲೋ ಬಟ್ಟೆ ಹಾಕ್ಕೊಂಡು ಹೋಗುವಂಥದ್ದು ನಾಗರಿಕತೆ, ಚಲೋ ಬಟ್ಟೆ ಹಾಕ್ಕೊಂಡು ಅಡ್ಡಾಡುವಂಥದ್ದು ನಾಗರಿಕತೆ. ಆದರೆ ಬಿದ್ದಂಥ ವ್ಯಕ್ತಿಯನ್ನು ಎಬ್ಬಿಸಿಕೊಂಡು ಆ ವ್ಯಕ್ತಿಯನ್ನು ಸ್ವಚ್ಛ ಮಾಡಿ ಮನೆ ಕಳಿಸಿ ಬಂದು ಬಿಟ್ಟನಲ್ಲ, ಇದು ನಮ್ಮ ನೆಲದ ಸಂಸ್ಕೃತಿ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಮನುಷ್ಯ ಬಟ್ಟೆಯಿಂದ ದೊಡ್ಡವನಾಗಿದ್ದರೆ ಎಷ್ಟೋ ಮಂದಿ ಎಷ್ಟೋ ಥರದ ಬಟ್ಟೆಗಳನ್ನು ಇಟ್ಕೊಂಡಾರ, ಎಷ್ಟು ಮಂದಿ ಕಡೆ ಇಲ್ಲ ಅಂತ ಮಾಡ್ರಿ ಚಲೋ ಬಟ್ಟೆ. ಮನುಷ್ಯ ಬರೋ ರೊಕ್ಕದಿಂದ ದೊಡ್ಡವ ಆಗೋದಾಗಿದ್ರೆ ಎಷ್ಟು ಮಂದಿ ಶ್ರೀಮಂತರು ಅದಾರಂತ ಮಾಡಿ. ನಮ್ಮ ನಾಡಿನೊಳಗೆ ಬಿಲಿಯನರ್ಗಳು ನಮ್ಮ ಹತ್ರ ಒಂದಿಷ್ಟು ಏನಾದರೂ ರೊಕ್ಕ ಇತ್ತಂದ್ರೆ, ನನ್ನ ಹತ್ರ ಇಷ್ಟ ಐತಿ, ನನ್ನ ಬಿಟ್ರಿ ನಾ ಭಾಳ ಮಂದಿ ಮಾತಾಡ್ತಾರೆ ಹಿಂಗೆ ಏನಂತ, ನನ್ನ ಮುಂದೆ ಯಾರು, ನಮ್ಮ ಹತ್ರ ಇಷ್ಟು ಇರ್ತೈತಿ, ನನ್ನ ಮುಂದೆ ಯಾರು ಅಂತಾರ ನಂಗೆ ನಿಮ್ಮ ಊರಾಗ, ನನ್ನ ಮುಂದೆ ಯಾರು, ಮಾಜಾ ಪುಡ ಕೋಣ ಹೇ ಅಂತ ತಿಳ್ಕೊಂಡು ಯಾರು ಕೇಳಿದ್ರೆ ನೀವು ಇಷ್ಟೇ ಹೇಳ್ಬೇಕು ಉತ್ತರನ. ನನ್ನ ಮುಂದೆ ಯಾರು ಅಂತ ಯಾವನಾರ ಅಂದಂದ್ರೆ ನಿನ್ನ ಮುಂದೆ 6x3 6 ಅಡಿ 6 x 3 ಇಟ್ಟ ಫಿಕ್ಸ್, ನಿನಗೆ ಉಳ್ಕಿದ್ದು ಯಾವುದೂ ಇಲ್ಲ ಅಂತ ತಿಳ್ಕೊಂಡು ಇಟ್ಟು ಅಂದುಬಿಡ್ರಿ. ನನ್ನ ಮುಂದೆ ಯಾರು ಅಂತ ಅನ್ನೋದೇ ಇಲ್ಲ ಜೀವನದಾಗ. ಇದನ್ನೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕು. ನನ್ನ ಮುಂದೆ ಯಾರು ಅಂತ ತಿಳ್ಕೊಂಡು ನಮ್ಮ ಒಳಗೆ ಬಂತಂದ್ರೆ ನನ್ನ ಮುಂದೆ 6 x 3. ಇದನ್ನು ಬಿಟ್ಟರೆ ನಾನು 600 ಎಕರೆ ಹೊಲ ಐತ್ರಿ, ನಮ್ಮ 60-40 ಸೈಟ್ ಸಿಕ್ಕಾಪಟ್ಟಿ ಅದಾವ್ರಿ. ಎಷ್ಟು ಸೈಟ್ ಇದ್ರೂ ಸಹಿತ ಕೊನೆಗಿರುವಂಥ ಸೈಟ್ ಎಷ್ಟು ಅಂತ ಮಾಡ್ರಿ ನೀವು? ನಿಮ್ಮನ್ನ ಕೇಳಕತ್ತೀನಿ ರೀ ಅಣ್ಣಾರ. 6 6 3 ಇಷ್ಟ. ಮತ್ತು ಅದು ಭಾಳ ದಿವಸ ಆದ್ರೆ ಕಿತ್ತು ಹೋಗಿತಾರೆ ಅದ್ರಾಗ ಭಾಳ ದಿವಸ ಇಟ್ಕೊಳಂಗಿಲ್ಲ. ಈಗ ಮತ್ತೆಲ್ಲ ಹೋಗೋದು ದೊಡ್ಡ ಇದಾಗಿದ್ವು ಅಂದ್ರೆ ಕಿತ್ತು ಹಾಕಿ ಮತ್ತೊಬ್ಬನ ಅದ್ರಾಗ ಹಾಕ್ತಾರೆ. ಶಾಶ್ವತ ಆಗಿರುವಂಥ ಜಾಗ ಅಷ್ಟ ನಮ್ಮದು. ಹಾಗಾಗಿ ನನ್ನ ಮುಂದೆ ಯಾರು ಅಂತ ತಿಳ್ಕೊಂಡು ಹೋಗಂಗಿಲ್ಲ. ಜಗತ್ತಿನೊಳಗೆ ಬಟ್ಟೆ ಹಾಕ್ಕೊಂಡವ್ರು ದೊಡ್ಡವ್ರಲ್ಲ, ಬರೀ ರೊಕ್ಕ ಇದ್ದವ್ರು ದೊಡ್ಡವರಲ್ಲ, ಒಳ್ಳೆಯ ಸಂಸ್ಕಾರವನ್ನು ಇಟ್ಟುಕೊಂಡವ್ರು ಭಾಳ ದೊಡ್ಡವ್ರು ಅಕ್ಕಾರ. ಅಂಥ ಸಂಸ್ಕಾರವನ್ನು ಕೊಡುವಂಥ ಕೆಲಸ ಯಾರು ಮಾಡಬೇಕು?
ಸಂಸ್ಕಾರ ಅನ್ನುವಂಥದ್ದು ಸರ್ಕಾರ ಸೌಲಭ್ಯಗಳನ್ನು ಕೊಡ್ತದ ರೀ. ಸರ್ಕಾರ ಸೌಲಭ್ಯಗಳನ್ನು ಕೊಡ್ತದ. ಚಲೋ ಸಂಸ್ಕಾರ ಕೊಡ್ತಕ್ಕಂಥವ್ರು ಯಾರು? ಮನೆಯಾಗಿರುವಂಥ ತಂದೆ ತಾಯಿಗಳು ಮೊಟ್ಟ ಮೊದಲು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ಮಕ್ಕಳನ್ನು ಹುಟ್ಟಿಸೋದು ದೊಡ್ಡದಲ್ಲ. ಎಷ್ಟು ಮಕ್ಕಳಿಗೆ ಜನ್ಮ ಕೊಟ್ಟಿರಿ ಅಂತ ಯಾರು ಕೇಳೋದಿಲ್ಲ. ಎಷ್ಟು ಮಕ್ಕಳನ್ನು ಹೆತ್ತಿದ್ದೀರಿ ಅನ್ನೋದಕ್ಕಿಂತ ಎಂಥ ಮಕ್ಕಳನ್ನು ನಿರ್ಮಾಣ ಮಾಡಿದ್ದೀರಿ ಅನ್ನೋದ್ರ ಮೇಲೆ ನಮ್ಮ ತಂದೆ ತಾಯಿಗಳ ಲೆವೆಲ್ ಹೆಚ್ಚಾಕೊಂತ ಹೋಗ್ತೈತಿ. ಭಾಳ ಮಂದಿಗೆ ಜನ್ಮ ಕೊಟ್ಟಿನಂದ್ರೆ ಹಾವು ಹಲವನ್ನು ಹಡೆದು ಲೋಕಕ್ಕೆ ಸಾವುತ ಓಲ್ 100 ಮಕ್ಕಳ ಹಡೆದು ಕೆಡಿಸಿದೆ ಭೂಮಿ ಬಾರಕರ ಸಾವುತ ಓಲ್ ಸರ್ವಜ್ಞ ಸರ್ವಗುಣಾವಲಂಬ ಅರ್ಜುನ ದೇವಸಾಲನೆ ನಾಡ ನಾಯಿಗಳೇನು ಪಲ್ಲವೆ ಅಂತ. ಹಾವುನು ಸಿಕ್ಕಾಪಟ್ಟಿ ಮಕ್ಕಳಿಗೆ ಜನ್ಮ ಕೊಡ್ತೈತಿ, ಏನು ಒಂದರ ಉಪಯೋಗ ಆಗೈತೇನು? ಚೋಳನು ಸಹಿತ ಸಿಕ್ಕಾಪಟ್ಟಿ ಮರಿಗಳಿಗೆ ಜನ್ಮ ಕೊಡ್ತೈತಿ, ಏನಾರು ಉಪಯೋಗ ಆಗೈತೇನು? ನಾಯಿನೂ ಸಿಕ್ಕಾಪಟ್ಟಿ ಮರಿಗಳಿಗೆ ಜನ್ಮ ಕೊಡ್ತಾವ. ಮತ್ತು ಹಂಗಂತ ತಿಳ್ಕೊಂಡು ನಾವು ಸಿಕ್ಕಾಪಟ್ಟಿ ಮಕ್ಕಳಿಗೆ ಜನ್ಮ ಕೊಟ್ಟಿವಿ ಅಂತೇಳಿ ಸಿಕ್ಕಾಪಟ್ಟಿ ಮಕ್ಕಳಿಗೆ ಜನ್ಮ ಕೊಟ್ಟವ್ರು ದೊಡ್ಡವರಾಗೋದಿಲ್ಲ. ಅವರು ಚಲೋ ಸಂಸ್ಕಾರ ಕೊಟ್ಟವ್ರು ಭಾಳ ದೊಡ್ಡವರಾಕಾರ. ಒಬ್ಬರು ಸ್ವಾಮಿಗಳು ವಾಸ ಮಾಡ್ತಿದ್ರು. ಜಗತ್ತಿನೊಳಗೆ ಜನಗಳು ಹಿಂಗದಾರಲ್ಲ, ನಮ್ಮ ಹತ್ರ ಎಲ್ಲ ಇರ್ತದೆ, ಆದ್ರೆ ಯಾರ ಹತ್ರ ಏನು ಇರೋದಿಲ್ಲಲ್ಲ ಅವ್ರ ಹತ್ರ ಹೋಗ್ತೀವಿ ನಾವು. ನಮ್ಮ ಲೆಕ್ಕಕ್ಕೆ ದೊಡ್ಡ ಮನೆ ಇದ್ರೆ, ದೊಡ್ಡ ಕಾರ್ ಇದ್ರೆ, ಬೇಕಾದಷ್ಟು ರೊಕ್ಕ ಇದ್ರೆ ನಾವು ಶ್ರೀಮಂತರಂತ ತಿಳ್ಕೊತೀವಿ. ಇಷ್ಟೆಲ್ಲ ಇದ್ರೂ ಸಹಿತ ನಮ್ಮ ಹತ್ರ ಸಮಾಧಾನ ಇರೋದಿಲ್ಲ. ಆ ಸಮಾಧಾನವನ್ನು ಕೇಳೋದಕ್ಕಾಗಿ ಯಾರ ಹತ್ರ ಹೋಗ್ತೀವಿ, ಯಾರ ಹತ್ರ ಹುಡ್ಕೊಂಡು ಹೋಗ್ತೀವಿ ಅಂದರೆ ಯಾರ ಹತ್ರ ಏನೂ ಇರೋದಿಲ್ಲಲ್ಲ ಅವ್ರ ಹತ್ರ ಹೋಗಿ ಕೇಳ್ತೀವಿ ನಾವು, ಯಪ್ಪ ನನಗೊಂದಿಷ್ಟು ಸಮಾಧಾನ ಕೊಡು ಅಂತ. ನಿಮ್ಮ ಹತ್ರ ಎಲ್ಲ ಅದಾವ, ಆದರೆ ಅವು ಯಾವ ಸಮಾಧಾನ ನಿಮಗೆ ಕೊಟ್ಟಿಲ್ಲ. ಗುಡಿಸಲ ಹಾಕ್ಕೊಂಡಿರುವಂಥ ಸಾಧುಗಳು ಮೈ ಮೇಲೆ ಬಟ್ಟಿನೇ ಇಲ್ಲ, ಆದರೆ ನಿಮಗೆ ಬೇಕಾದಂಥ ಸಮಾಧಾನದ ಮಾರ್ಗವನ್ನು ಹೇಳಕ್ಕೆ ಅವ್ರು ತಯಾರದಾರ. ಭಾಳ ಜನ ಅವ್ರ ಹತ್ರ ಬರ್ತಿದ್ರು, ಹೋಗ್ತಿದ್ರು. ಹೋಗೋರೆಲ್ಲ ಒಂದೊಂದು ಪ್ರಶ್ನೆ ಕೇಳ್ತಿದ್ರು. ತಮಗೆ ಬೇಕಾದಂಗೆ ಏನೇನು ಅನುಕೂಲ ಐತೆ ಆ ಮಾತುಗಳನ್ನು ಕೇಳ್ಕೊಂಡು ಹೋಗ್ತಿದ್ರು. ಒಬ್ಬ ಶಿಷ್ಯ ಬಂದ, ಗುರುಗಳ ನನ್ನ ಜೀವನದೊಳಗೆ ನಾ ಭಾಳ ಕಷ್ಟಪಟ್ಟುಬಿಟ್ಟೀನಿ, ನನಗೆ ಶಾಂತಿ ಅನ್ನೋದೇ ಗೊತ್ತಿಲ್ಲ, ನೆಮ್ಮದಿ ಅನ್ನೋದೇ ಗೊತ್ತಿಲ್ಲ, ಸಂತೋಷ ಅನ್ನೋದು ಕಂಡೇ ಇಲ್ಲ, ಹಾಗಾಗಿ ನನಗೆ ಒಂದು ದಿವಸದ ಸುಖ ಬೇಕ್ರಿ, ಅದನ್ನು ಕರುಣಿಸ್ರಿ ಅಂದವ. ನಾನು ನೋಡೇ ಇಲ್ಲ ಅವನ್ನ. ಹೀಗಾಗಿ ಒಂದು ದಿವಸ ನಾನು ಸುಖವಾಗಿರ್ಬೇಕು, ಆನಂದವಾಗಿರ್ಬೇಕು, ಆ ಸುಖದ ಮಾರ್ಗದ ಗುಟ್ಟು ಹೇಳಿಕೊಡ್ರಿ ಅಂದ. ಅವಾಗ ಗುರುಗಳು ಹೇಳಿದರು, ಈಗಿಂದೀಗ ಜತ್ ಅನ್ನುವಂಥ ಪಟ್ಟಣಕ್ಕೆ ಹೋಗ್ಬಿಡು, ಚಲೋ ಸಿನಿಮಾ ಥಿಯೇಟ್ರ್ನಾಗ ಒಂದು ಸಿನಿಮಾ ನೋಡು, ಹೊರಗೆ ಬಾ, ಚಲೋ ಖಾನಾವಳಿ ಒಳಗೆ ಒಂದು ಚಲೋ ಊಟ ಮಾಡು, ಅಲ್ಲಿಂದ ಎಷ್ಟೇ ಹಚ್ಕೊಂಡು ಮತ್ತೆ ಹೊರಗೆ ಬಂದು ಮಕ್ಕೊಂಬಿಡು, ಒಂದು ದಿವಸ ಸುಖ ಸಿಗ್ತೈತಿ ನಿನಗೆ ಅಂತ ಹೇಳಿದ್ರು ಅವರು. ಇವ ಒಂದು ದಿವಸದ ಕೇಳಿದ ಕೂಡಲೇ ಮಕ್ಕದಾಗ ಒಬ್ಬ ನಿಂತಿದ್ದ. ಇವ ಒಂದು ದಿವಸದ ಕೇಳಕತ್ತಾನ, ನಾನು ಒಂದು ತಾಸಿಂದ ಕೇಳಬೇಕು ಅಂದವ. ಗುರುಗಳು ನನಗೆ ಒಂದು ದಿವಸದ ಬ್ಯಾಡ್ರಿ, ನನಗೊಂದು ತಾಸಿಂದ ಕೊಡ್ರಿ ಅಂದವ. ಮಠದಾಗ ಅಂಬ್ಲಿ ಮಾಡಿಟ್ಟಿನಪ್ಪ, ಅಂಬ್ಲಿ ಉಣ್ಣು, ಅಂಬ್ಲಿ ಕುಡಿದು ಮಠ ಮಧ್ಯಾಹ್ನ ಐತಿ, ಕಂಬಳಿ ಕೊಡ್ತೀನಿ, ಕಂಬಳಿ ಹಸುವ ಮಕ್ಕೋ, ಒಂದು ತಾಸು ನಿದ್ದೆ ಮಾಡಿದೆ ಅಂದ್ರೆ ಒಂದು ತಾಸು ನಿನಗೆ ಸುಖ ಸಿಗ್ತೈತಿ ಅಂದ್ರೆ ಅವ್ರು. ಇವ ಒಂದು ತಾಸಿಂದ ಕೇಳ್ತಾನ, ಇನ್ನೊಬ್ಬ ಬಂದು ಒಂದು ದಿವಸದ ಕೇಳಿದ, ಮತ್ತೊಬ್ಬ ಬಂದಲ್ಲಿ, ಗುರುಗಳ ನನಗೊಂದು ತಾಸು ಒಂದು ದಿವಸ ಬ್ಯಾಡ್ರಿ, ನನಗೆ ಎಷ್ಟು ಸುಖ ಬೇಕು ಅಂದರೆ 1 ತಿಂಗಳು ಸುಖ ಬೇಕು ಅಂದವ. 1 ತಿಂಗಳು ಸುಖ ಬೇಕಂದ ಕೂಡಲೇನ ಅವ್ರು ಹೇಳಿದರು, ತಿಂಗಳುಗಟ್ಟಲೆ ಸುಖ ಬೇಕು ಅಂತಂದ್ರೆ ಈಗಿಂದೀಗ ಹೋಗುತ್ತಮ್ಮ, ಈಗಿಂದೀಗ ಹೋಗಿ ಏನು ಈ ಅಂಬಾನಿಯವರು, ಮುಖೇಶ್ ಅಂಬಾನಿಯವರು, ಬಿಲ್ ಗೇಟ್ಸ್ ಅವರು ಎಷ್ಟು ರೊಕ್ಕ ಗಳಿಸ್ಯಾರಲ್ಲ ಅಷ್ಟು ರೊಕ್ಕ ಗಳಿಸ್ಬಿಡು, ಆ ರೊಕ್ಕ ನಿನಗೆ 1 ತಿಂಗಳು ಸುಖ ಕೊಡ್ತೈತಿ ಅಂದ್ರೆ ಅವರು. ಮತ್ತೊಬ್ಬ ಬಂದ, ಅಜ್ಜವ್ರು ನನಗೊಂದು ತಾಸಿಂದ ಬೇಡ, ನನಗೊಂದು ದಿವಸದ ಬೇಡ, 1 ತಿಂಗಳದ್ದು ಬೇಡ, 1 ವರ್ಷದ ಸುಖ ಬೇಕು ನನಗೆ ಅಂದವ. ಅವಾಗ ಅವ್ರು ಹೇಳಿದರು, ಈಗಿಂದ ಈಗ ಹೋಗ್ತಮ್ಮ, ಚಲೋ ಕನ್ಯೆ ನೋಡಿ ಮದುವೆ ಆಗು, ಆ ಮದುವೆ ನಿನಗೆ 1 ವರ್ಷದ ಸುಖ ಸಿಗ್ತೈತಿ ಅಂತ. ಇವರೆಲ್ಲ ಬರೋರು 1 ದಿವಸ ಅನ್ನೋರು, 1 ತಾಸು ಅನ್ನೋರು, 1 ತಿಂಗಳು ಅನ್ನೋರು, 1 ವರ್ಷ ಅನ್ನೋರು. ಅಲ್ಲೇ ಕುಂತು ಶಿಷ್ಯ ಎದ್ದು ನಿಂತು ಹೇಳಿದ್ನಂತ, ಅಜ್ಜವ್ರ ನನಗೆ 1 ತಾಸಿಂದು ಬೇಡ, ನನಗೆ 1 ದಿವಸದ್ದು ಬೇಡ, 1 ತಿಂಗಳದ್ದು ಬೇಡ, ವರ್ಷದ್ದು ಬೇಡ, ನಾನು ಸಾಯಿ ಮಠ ಜೀವನ ಪರ್ಯಂತರ ಸುಖದ ಗುಟ್ಟು ನನಗೆ ಹೇಳಿಕೊಡ್ರಿ ಅಂದ. ಸಾಯಿ ಮಠ ಜೀವನ ಪರ್ಯಂತ ನಿನಗೆ ಸುಖದ ಗುಟ್ಟು ಬೇಕು ಅಂದ ಕೂಡಲೇನ ಗುರುಗಳು ಹೇಳಿದರು, ತಮ್ಮ ಸಾಯಿ ಮಠ ಸುಖವಾಗಿ ಬರಬೇಕು ಅಂತಂದ್ರೆ ರೊಕ್ಕ ಗಳಿಸಿದ್ರು ಬರೋದಿಲ್ಲ, ನಿದ್ದೆ ಮಾಡಿದ್ರು ಬರೋದಿಲ್ಲ, ಹೋಗಿ ಯಾವುದಾದ್ರೂ ಸಿನಿಮಾ ನೋಡಿದ್ರು ಬರೋದಿಲ್ಲ, ಹೊಟ್ಟೆ ತುಂಬ ಊಟ ಮಾಡಿದ್ರು ಬರೋದಿಲ್ಲ. ಎಲ್ಲಿ ಉಣಿಸುವಂಥ ಕೆಲಸ ನಡೆದೈತಿ ಅಲ್ಲಿ ಹೋಗು, ಆ ಉಣಿಸುವಂಥ ಕೆಲಸದೊಳಗೆ ನಿನಗೂ ಒಂದಿಷ್ಟು ಉಣಿಸೋದಕ್ಕೆ ಅವಕಾಶ ಇದ್ದರೆ ಒಂದಿಷ್ಟು ಕೈ ಎತ್ತಿ ದಾನ ಮಾಡು,
ದಾನ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ 4 ಮಂದಿಗೆ ಊಟಕ್ಕೆ ನೀಡುವಂಥ ಪ್ರಯತ್ನ ಆದರೂ ಮಾಡು. ಅದನ್ನೂ ಮಾಡೋಕ್ಕಾಗಲಿಲ್ಲ ಅಂದರೆ ದೊಡ್ಡ ಕಾರ್ಯಕ್ರಮದಾಗ ಕುತ್ಕೊಂಡು ಚಂದ ಪ್ರವಚನ ಕೇಳೋಕ್ಕಾಗಲಿಲ್ಲ ಅಂತಂದ್ರೆ ಅಲ್ಲಿ ಅಡುಗೆ ಮನೆಗೆ ಹೋಗಿ ಏನಾದರೂ ಸೇವಾ ಮಾಡು. ಇಷ್ಟೆಲ್ಲ ಪರೋಪಕಾರದ ಕೆಲಸವನ್ನು ಮಾಡಿದ್ದ ಕರೆ ಆದರೆ ಸಾಯಿ ಮಠ ನಿನ್ನ ಸುಖ ಸಿಗ್ತೈತಿ ಅಂತ ಹೇಳಿದರು ಗುರುಗಳು.